ಮೈಸೂರು ಮಾಜಿ ಮೇಯರ್ ನಾರಾಯಣ್ ಅವರನ್ನು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ಸಫಾಯಿ ಕರ್ಮಚಾರಿ ಕಾವಲು ಸಮಿತಿಯ ಜಿಲ್ಲಾಧ್ಯಕ್ಷ ದೀಪಕ್ ವಾಗೀಲಾ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕರ್ನಾಟಕ ರಾಜ್ಯದ ಕಾರ್ಮಿಕ ಮ್ಯಾನ್ಯುಫ್ ಸ್ಕ್ಯಾವೆಂಜರ್ಸ್ ಕರ್ಮಚಾರಿಗಳ ಸಮುದಾಯ ಹಿರಿಯ ಮುಖಂಡ ನಾರಾಯಣ್ ಅವರನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಸರ್ಕಾರ ನೇಮಕ ಮಾಡಬೇಕು ಎಂದರು. ಸಫಾಯಿ ಕರ್ಮಚಾರಿ ಕಾವಲು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ನೀರ್ಗಟ್ಟಿ ಮಾತನಾಡಿ, ರಾಜ್ಯ ಸರ್ಕಾರ ಬೇರೆ ಬೇರೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಿಸಲಾಗಿದೆ. ಆದರೆ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ 2 ವರ್ಷ ಕಳೆದರೂ ಇಲ್ಲಿಯವರೆಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಲ್ಲ. ಸರ್ಕಾರಕ್ಕೆ ಸಫಾಯಿ ಕರ್ಮಚಾರಿ ಆಯೋಗದ ಬಗ್ಗೆ ಕಾಳಜಿ ಇಲ್ಲ ಎನಿಸುತ್ತಿದೆ ಎಂದರು. ಮಾನ್ಯ ಶ್ರೀ ನಮ್ಮ ನಾರಾಯಣ ಸರ್ ಅವ್ರನ್ನ ನಾವು ಈ ಒಂದು ದೊಡ್ಡ ಸಮಾಜದ ಪ್ರತಿನಿಧಿಸುವಂತಹ ಒಂದು ಶಕ್ತಿ ಉಳ್ಳಂತಹ ಈ ಸಮಾಜಕ್ಕೆ ಇಲ್ಲಿಯವರೆಗೆ ಯಾವುದೇ ರೀತಿಯಿಂದ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಸುಮಾರು 40 ವರ್ಷಗಳ ಹಿಂದೆ IPD ಸಾಲಪ್ಪ ಅಂತ ತಿಳ್ಕೊಂಡು ಅವರು ಈಸ್ ದಿ ಓನ್ಲಿ ಸಿಂಗಲ್ MLA ಫ್ರಮ್ ದಿಸ್ ಕಮ್ಯುನಿಟಿ. ಸೊ ಹಿಂಗಾಗಿ ಅದರ ನಂತರ ಈ ಸಮಾಜವನ್ನ ಎತ್ತು ಕಟ್ಟುವಂತಹ ಆ ಸಮಾಜಕ್ಕೆ ಒಂದು ಗೌರವ ಸ್ಥಾನವನ್ನ ನೀಡಿಸುವಂತ ಕೆಲಸದಲ್ಲಿ ಮಾನ್ಯ ಶ್ರೀ ನಾರಾಯಣ ಅವರು ಕಾರ್ಯತತ್ಪರರಾಗಿದ್ದಾರೆ. ಮತ್ತು ನಮ್ಮ ಈ ಸುಮಾರು ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆಲೆಸಿರುವಂತಹ ನಮ್ಮ ಪೌರ ಕಾರ್ಮಿಕ ಸಮಾಜದ ಕನಸೇನದಪ್ಪ ಅಂತಂದ್ರೆ, ಅಟ್ಲೀಸ್ಟ್ ನಮ್ಮ IPD ಸಾಲಪ್ಪ ಅವರಾದ ನಂತರ ಈ ಸಮಾಜಕ್ಕೆ ಒಬ್ಬ ಗುರುತರವಾದಂತಹ ರಾಜಕೀಯ ಪ್ರಾತಿನಿಧ್ಯ ನಮಗೆ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಮಾನ್ಯ ಶ್ರೀ ನಾರಾಯಣ್ ಅವ್ರನ್ನ MLC ಮಾಡ್ಬೇಕನ್ನುವಂತಹ ಒಂದು ಸದುದ್ದೇಶ ಅವರ ಬಹುದಿನಗಳ ಬೇಡಿಕೆಯಾಗಿದೆ. ಅದನ್ನೇ ನಾವು ಪ್ರೆಷರೈಸ್ ಇವತ್ತು ಸರ್ಕಾರಕ್ಕೆ ಮಾಡ್ಬೇಕಂತ ತಿಳ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನ ನಾವು ನಡೆಸ್ತಾ ಇದ್ದೇವೆ ಬಂಧುಗಳೇ. ನಿತ್ಯ ಮಲಗುಂಡಿಯಲ್ಲಿ ಸಾವುಗಳು ಸಂಭವಿಸುತ್ತಿದ್ದರೂ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಸ್ಯಾನಿಟರಿ ಲ್ಯಾಟ್ರಿನ್ ಇಲ್ಲ, ಮಲ ಹೊರುವವರು ಯಾರೂ ಇಲ್ಲ ಎಂದು ನಿರ್ಧರಿಸಿದೆ. ಆದರೆ ಈ ಕುರಿತು ಸಂಪೂರ್ಣವಾಗಿ ಆಳಕ್ಕೆ ಹೋಗಿ ಅಧ್ಯಯನ ನಡೆಸಿ ಸರ್ವೆ ನಡೆಸಬೇಕೆಂದು ಆಗ್ರಹಿಸಿದರು. ಬೆಳಗಾವಿಯಲ್ಲಿ ಹೊಸ ಸ್ವಚ್ಛತಾ ಗುತ್ತಿಗೆದಾರರಿಂದ 300 ಜನ ಗುತ್ತಿಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅವಲಂಬಿತರು ಎಂದು ನವೆಂಬರ್ 2020ರಲ್ಲಿ ಗುರುತಿಸಲಾಗಿರುವ 396 ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕುಟುಂಬಗಳ ಅವಲಂಬಿತರ 82 ಜನ ಯುವಕ ಯುವತಿಯರನ್ನು ನೇಮಿಸಿಕೊಳ್ಳಬೇಕೆಂದು ನಮ್ಮ ಬೇಡಿಕೆ ಇದೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.